ತಿಕೋಟ ಸುದ್ದಿ. ಮೊದಲ ದಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಪಲ್ಲಕ್ಕಿಗಳು. ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಮಲಕನದೇವರ ಹಟ್ಟಿ ಗ್ರಾಮದ ಭಂಡಾರದ ಒಡತಿ ಶ್ರೀ ಲಕ್ಷ್ಮೀ ಮಾಳಿಂಗೇಶ್ವರ ಜಾತ್ರಾ ಮಹೋತ್ಸವದ ಮೊದಲನೇ ದಿನ ಆಗಸ್ಟ್ 22ರಂದು ಬೆಳಿಗ್ಗೆ ಲಕ್ಷ್ಮೀ ಮಾಳಿಂಗೇಶ್ವರ ದೇವರ ಹೊಳೆಗಂಗೆ ಪೂಜೆ ನೆರವೇರಿಸಿಕೊಂಡು ಸಾಯಂಕಾಲ 6 ಗಂಟೆಗೆ ವಿವಿಧ ಊರಿನಿಂದ ಆಗಮಿಸಿದ ದೇವರ ಜೊತೆ ದೇವರಗಳ ಭೇಟಿ ನಡೆಯಿತು. ಈ ದೇವರ ಭೇಟಿಯು ಅದ್ದೂರಿಯಾಗಿ ಭಂಡಾರದ ಸುರಿಮಳೆಯಲ್ಲಿ ಮಿಂದೆದ್ದಿತು. ಡೊಳ್ಳು ಕುಣಿತವ ನೋಡಲು ಮತ್ತು ದೇವರ ಹೇಳಿಕೆ ಕೇಳಲು ಸುತ್ತಮುತ್ತಲಿನ ಸಾವಿರಾರು ಭಕ್ತಾದಿಗಳು ಆಗಮಿಸಿದ್ದರು. ರಾತ್ರಿ 7 ಗಂಟೆಯಿಂದ 10 ಗಂಟೆವರೆಗೂ ಈ ದೇವರ ಭೇಟಿ ಮತ್ತು ತದನಂತರ ಶ್ರೀ ಲಕ್ಷ್ಮೀ ಮಾಳಿಂಗೇಶ್ವರ ಕೋಲಾಟ ಸಂಘ ಮಲಕನದೇವರ ಹಟ್ಟಿಯವರು ಕೋಲಾಟ ಪ್ರದರ್ಶನ ಮಾಡಿದರು. ವೀಕ್ಷಿಸಲು ಊರಿನ ಮಕ್ಕಳು, ಮಹಿಳೆಯರು, ಯುವಕರು, ಊರಿನ ಹಿರಿಯರು ಹಾಗೂ ಎಲ್ಲ ಸದ್ಭಕ್ತಾದಿಗಳು ಆಗಮಿಸಿದ್ದರು. ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ದೇವಸ್ಥಾನದ ದಾಸೋಹಿಗಳಿಂದ ಭಕ್ತಾದಿಗಳಿಗೆ ಮಾಡಲಾಗಿತ್ತು. ಇರೋ ರಿಪೋರ್ಟ್ ಪ್ರತೀಕ್ಷಾ ನಿಡೋಣಿ, ಅಮರವಾಹಿನಿ ಕನ್ನಡ ನ್ಯೂಸ್, ತಿಕೋಟ.